ಜನಸಾಮಾನ್ಯರ ಕವಿಯಾಗಿ ಯೋಗಿ ವೇಮನರು ಜಾತೀಯತೆ, ಅಂಧಶ್ರದ್ಧೆ, ಮೇಲು ಕೀಳುಗಳನ್ನು ತಮ್ಮ ಕಾವ್ಯದ ಮೂಲಕ ಧಿಕ್ಕರಿಸಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನಿತ್ತ ಮಹಾನ್ ಸಂತ. ಜೀವನವೆಂಬ ಸಂತೆಯೊಳಗಿದ್ದುಕೊಂಡೇ ಸಂತನಾಗಿ ಬೆಳೆದ ಅವರು ಒಬ್ಬ ಅಪೂರ್ವ ಸಮಾಜ ಸುಧಾರಕ. ಜನವರಿ 19ರಂದು ಅವರ ಜಯಂತಿಯನ್ನು ಆಚರಿಸಲಾಗುತ್ತೆ. ಒಂದು ದೇಶಕ್ಕಾಗಿ, ಒಂದು ಜನಾಂಗಕ್ಕಾಗಿ ಅದರ ಸಾಹಿತ್ಯದಿಂದಲೇ ಬೆಲೆ ಬರುತ್ತೆ. ದೊಡ್ಡ ಜೀವನವನ್ನು ಬದುಕುವುದರಿಂದ ಜನರು ಹೇಳಿಕೊಳ್ಳುವಂಥ ಸಾಹಿತ್ಯ ಏನು ಹುಟ್ಟಲ್ಲ. ಮಹಾಯೋಗಿ ವೇಮನರು ಬಹಳ ಸರಳತೆಯಿಂದ ಬದುಕಿದಂಥ ಸಂತ ಜೀವನಕ್ಕೆ ಮಾದರಿ ಎನಿಸಿರುವಂಥ ವ್ಯಕ್ತಿ. ಆದುದರಿಂದಲೇ ವೇಮನರಿಂದ ಉತ್ಕೃಷ್ಟ ಸಾಹಿತ್ಯ ಸೃಷ್ಟಿಯಾಯಿತು. ವೇಮನರ ಸಾಹಿತ್ಯ ಜನರ ಮನಸ್ಸಿನಲ್ಲಿ ಪರಿಪೋಷಣೆ ನೀಡುವುದಷ್ಟೇ ಅಲ್ಲದೆ ಜೀವನದಲ್ಲಿ ಪ್ರತಿಕೂಲ ಪ್ರಸಂಗ ಬಂದಾಗ ಸಾಂತ್ವನವನ್ನು ಹೇಳ್ತಕ್ಕಂಥ ಸಾಹಿತ್ಯ ವೇಮನರ ಸಾಹಿತ್ಯ ಆಗಿದೆ. ಹಾಗಾದರೆ ವೇಮನರು ಎಲ್ಲಿಯವರು, ಅವರ ಜೀವನ ಏನು, ಏಕೆ ಅವರು ಬೆತ್ತಲೆಯಾಗಿದ್ದರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕೊಂಡುವೀಡು ಗ್ರಾಮದೊಳಗೆ ಕ್ರಿಸ್ತಿ ಶತಕ 1412ರಲ್ಲಿ ಜನಿಸಿದ ವೇಮನರು ಆ ಪ್ರದೇಶವನ್ನು ಆಳಿದ ಕುಮಾರ ಗಿರಿರೆಡ್ಡಿ ಎನ್ನುವಂಥವರ ದೊರೆಯ ಪುತ್ರರಾಗಿರ್ತಾರೆ. ಅವರ ತಾಯಿ ಹೆಸರು ರಾಣಿ ಮಲ್ಲಮಾಂಬೆ. ರಾಜನ ಮಗನಾಗಿದ್ದರೂ ಕೂಡ ವೇಮನರು ತಮ್ಮನ ಜೀವಿತ ಕಾಲದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಂತೂ ಯಾವತ್ತೂ ಇರಲಿಲ್ಲ. ಬಟ್ಟೆ ಇಲ್ಲದೆ ಊರೂರು ತಿರುಗಿ ಭಿಕ್ಷಾನ್ನವುಂಡು ಜನರ ಜೀವನವನ್ನು ನೋಡುತ್ತಾ ಜನರ ನೋವು ನಲಿವುಗಳನ್ನು ಕಣ್ಣಾರೆ ಕಂಡು ಕಾವ್ಯವನ್ನು ರಚಿಸುತ್ತಾರೆ. ಹೇಗೆ ಕನ್ನಡದಲ್ಲಿ ಸರ್ವಜ್ಞ ಕವಿ ಊರೂರು ಸುತ್ತಿ ಜನರ ಹತ್ತಿರ ಇದ್ದು ಆ ಅನುಭವಗಳಿಂದ ತ್ರಿಪದಿಗಳನ್ನು ರಚಿಸಿದರೋ ಹಾಗೆ ತೆಲುಗುವಿನಲ್ಲಿ ಯೋಗಿ ವೇಮನರು ಲೋಕ ಸಂಚಾರಿಯಾಗಿ ಜನರ ಬದುಕನ್ನು ಕಂಡು ಕವಿತೆಗಳನ್ನು ರಚಿಸಿದ್ದಾರೆ. ಅದಕ್ಕಾಗಿ ಅವರ ಕಾವ್ಯದಲ್ಲಿ ಸತ್ವ ಅತ್ಯಧಿಕ ಇದೆ ಎಂದು ಹೇಳಲಾಗುತ್ತೆ. ಹೇಮವೇಮ ಎಂದು ಪ್ರಸಿದ್ಧಿ ಪಡೆದಿರುವ ಇವರು 15,000 ಪದ್ಯಗಳನ್ನು ಕಡಪಾದ ವೇಮನ ವಿಶ್ವವಿದ್ಯಾಲಯ ಪ್ರಕಟಣೆ ಮಾಡಿದೆ. ವೇಮನವರು ತಮ್ಮ ಹೆಸರನ್ನೇ ಅಂದರೆ ಕೇಳುವೇಮ ಎನ್ನುವಂಥ ವಚನದ ಅಂಕಿತವನ್ನು ಮಾಡಿಕೊಂಡಿರುವುದು ಬಹಳ ವಿಶೇಷ. ನೀನು ಹೀಗೆ ಇರಬೇಕು ಎಂದು ತಮಗೆ ತಾವೇ ಹೇಳಿಕೊಳ್ಳುವ ಹಾಗೆ ಮನುಷ್ಯರೆಲ್ಲರೂ ಪರಿಪೂರ್ಣರಲ್ಲ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿದ್ದಿಕೊಂಡು ನಡೆಯುವ ಅವಶ್ಯಕತೆ ಇದೆ ಎಂಬ ಸಂದೇಶವನ್ನು ತಿಳಿಸಿದ್ದಾರೆ. ಬುದ್ಧನ ಕರುಣೆ, ಅಂಬೇಡ್ಕರ್ನ ಸಮಾನತೆ, ಕಬೀರರ ಧಾರ್ಮಿಕ ಸೌಹಾರ್ದ, ಬಸವಣ್ಣ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಮುಂತಾದಂತಹ ವೇದ ವಾಕ್ಯಗಳನ್ನು ವೇಮನರ ಕಾವ್ಯದಲ್ಲಿ ಗಮನಿಸಿದಾಗ ತಿಳಿದು ಬರುತ್ತೆ. ಆಂಧ್ರದಲ್ಲಿ ಸಾಹಿತ್ಯ ಮತ್ತು ರಾಜಕೀಯ ವಲಯ ತಾಳಿದ ತಾರತಮ್ಯ ಧೋರಣೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಕೆಲವು ಸಂಪ್ರದಾಯಸ್ಥರಿಗೆ ವೇಮನ ಪದ್ಯಗಳು ಹಿಡಿಸದೇ ಇರುವುದು ಆಂಧ್ರದಲ್ಲಿ ಬಹಳ ಪ್ರಾಮುಖ ವಿರೋಧಿಸುವಂತಹ ವರ್ಗವೇ ಹುಟ್ಟಿಕೊಂಡಿತ್ತು. ಇದರ ಪರಿಣಾಮವಾಗಿ ಸುಮಾರು 300 ವರ್ಷಗಳ ವೇಮನರ ಕಾವ್ಯ ಜನಸಾಮಾನ್ಯರನ್ನು ತಲುಪದೇ ಅಳಿದುಳಿದು ಹೋಗಿತ್ತು. ಇದು ವೇಮನರಿಗೆ ಮಾತ್ರ ಮಾಡಿದ ಅನ್ಯಾಯವಲ್ಲ, ಭಾರತದ ಒಂದು ಅದ್ಭುತ ಸಾಹಿತ್ಯಕ್ಕೆ ಮಾಡಿದ ಅನ್ಯಾಯ ಎಂದು ಕೆಲವು ವರ್ಗ ಇವರ ಪರ ಧ್ವನಿಯನ್ನು ಕೂಡ ಎತ್ತಿರುತ್ತೆ. ಕನ್ನಡಕ್ಕೆ ಕಿಟೇಲ್ ಹೇಗೋ ಹಾಗೆ ತೆಲುಗಿನಲ್ಲಿ C.P. ಬ್ರೌನ್ ಬ್ರಿಟಿಷ್ ಸರ್ಕಾರ ಸೇವೆಯಲ್ಲಿದ್ದಾಗ ಬ್ರೌನ್ ಮಹಾ ಮೇಧಾವಿಯಾಗಿದ್ದರು. ವೇಮನನ ಪ್ರಥಮವಾಗಿ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಬ್ರೌನ್ರಿಗೆ ಸಲ್ಲತ್ತೆ. ಅವರ ಪರಿಶ್ರಮದಿಂದಲೇ ವೇಮನ ಪದ್ಯಗಳು ಇಂಗ್ಲಿಷ್ನಲ್ಲಿ ಅನುವಾದಗೊಂಡು ಭಾರತ ಅಷ್ಟೇ ಅಲ್ಲ ವಿಶ್ವದ ಅನೇಕ ದೇಶಗಳಲ್ಲಿ ಜನಪ್ರಸಿದ್ಧಿಯನ್ನು ಪಡೆದಿವೆ. ಇತರ ದೇಶಗಳ ಭಾಷೆಗಳಿಗೂ ಅನುವಾದಗೊಂಡಿವೆ. ಸ್ಥಳೀಯ ಅಸೂಹೆಯ ಮಧ್ಯೆಯೂ ವೇಮ ವಿಶ್ವಕವಿಯಾಗಿದ್ದು ಹೇಗೆ? ಅನಂತಪುರ ಜಿಲ್ಲೆಯ ಕದಿರು ತಾಲೂಕಿನ ಕಠಾರುಪಲ್ಲಿಯ ಕೊನೆಯ ದಿನಗಳಲ್ಲಿ ಕಳೆದ ವೇಮ ಕ್ರಿಸ್ತಿ ಶತಕ 1480ರಲ್ಲಿ ಆಯ್ಕೆಯಾಗುತ್ತಾರೆ. ಅವರ ಸಮಾಧಿಯು ಈಗಲೂ ಅಲ್ಲಿದೆ. ಅದೊಂದು ಪುಣ್ಯಸ್ಥಳವಾಗಿ ಶ್ರದ್ಧಾ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈಗಲೂ ಕೂಡ ಅಲ್ಲಿ ವೇಮನನ್ನು ಅನುಸರಿಸುವವರು, ವೇಮನನ್ನು ಪ್ರೀತಿಸುವ ಅಭಿಮಾನಿ ಬಳಗ ಈಗಲೂ ಅವರಿಗೆ ಪೂಜೆ ಪುನಸ್ಕಾರವನ್ನು ಮಾಡುತ್ತಲೇ ಇದೆ. ಇದು ವೇಮನವರ ಹುಟ್ಟು, ಬದುಕು, ಸಾವುಗಳ ಬಗ್ಗೆ. ಆದರೆ ಇನ್ನು ವೇಮನವರು ಬೆತ್ತಲೆಯಾಗಿದ್ದಾರೆ ಎಂಬುದು ಏಕೆ ಎನ್ನುವುದು ಬಹಳ ಸಹಜವಾಗಿ ಉದ್ಭವಿಸುವ ಪ್ರಶ್ನೆ ಆಗಿರುತ್ತೆ. ಅದರ ಕುರಿತು ಕೆಲವೊಂದಿಷ್ಟು ಇತಿಹಾಸ, ಕೆಲವೊಂದಿಷ್ಟು ಲೇಖನಗಳು ಹೇಳುವ ಪ್ರಕಾರ ಅವರ ಒಂದು ವೈರಾಗ್ಯ ಬದುಕನ್ನು ವಿವರಿಸ್ತವೆ. ವೇಮನು ಹೆತ್ತವರಿಂದ, ಒಡ ಹುಟ್ಟಿದವರಿಂದ, ಸಂಬಂಧಿಕರಿಂದ ಅನಾದರಕ್ಕೆ ಗುರಿಯಾಗಿ ದುಶ್ಚಟಗಳ ದಾಸನಾಗ್ತಾನೆ ಅಂತ ಹೇಳಲಾಗತ್ತೆ. ಪರಸ್ತ್ರೀ ಸಂಘದಲ್ಲಿ ವಿಷಯಾಸಕ್ತನಾದಂತಹ ವೇಮ ಭೋಗಾಸಕ್ತನಾಗ್ತಾನೆ. ವೇಷಾಸ್ತ್ರೀಯೊಬ್ಬಳ ಸಹವಾಸ ಮಾಡಿ ಮನೆಯ ಸಂಪತ್ತೆಲ್ಲವನ್ನು ಹಾಳು ಮಾಡ್ತಾನೆ. ವೇಮನಿಗೆ ಅತ್ತೆಯಾಗಿ ಬಂದ ಹೇಮರೆಡ್ಡಿ ಮಲ್ಲಮ್ಮ ಮೈದುನನ ಮನ ತಿದ್ದೋದಕ್ಕೆ ಪ್ರಯತ್ನಿಸಿ ಅದರಲ್ಲಿ ಸಫಲಳು ಕೂಡ ಆಗ್ತಾಳೆ. ದುಶ್ಚಟಗಳ ದಾಸನಾಗಿರ್ತಕ್ಕಂಥ ವೇಮ ವೇಷಾಸ್ತ್ರೀಯೊಬ್ಬಳ ಮನದಾಸೆ ಈಡೇರಿಸೋ ಸಲುವಾಗಿ ಅತ್ತಿಗೆಯಾಗಿದ್ದ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿ ಬೇಕೆಂತ ಕೇಳ್ತಾನೆ. ಹೇಮರೆಡ್ಡಿ ಮಲ್ಲಮ್ಮ ಮೈದುನನಾಗಿರ್ತಕ್ಕಂಥ ವೇಮನಿಗೆ ಮೂಗುತಿ ಕೊಡಲು ಒಪ್ಪಿ ಕರಾರೊಂದನ್ನು ವಿಧಿಸ್ತಾಳಂತೆ. ಏನಂದರೆ ಅದು ಕರಾರು, ವೇಮನ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿ ಆ ವೇಷಾಸ್ತ್ರಿಗೆ ಕೊಡುವಾಗ
ಆಕೆ ನಗ್ನಳಾಗಿ ಅಂದರೆ ಬೆತ್ತಲಾಗಿ ಬಂದು ವೇಮನ ಕುಳಿತಿದ್ದ ಮಂಚವನ್ನು 3 ಸುತ್ತು ಸುತ್ತಬೇಕು. 3 ಸುತ್ತು ಹಾಕಿದ ನಂತರ ಹಿಂಬದಿಗೆ ಬಾಗಿ 2 ಕಾಲುಗಳ ನಡುವೆ ಬಗ್ಗಿ ಕೈ ಚಾಚಿ ವೇಮನಿಂದ ಮೂಗುತಿಯನ್ನು ಪಡಿಬೇಕು ಅಂತ ಹೇಳ್ತಾಳೆ. ಅವಳು ಆ ಮೂಗುತಿಯನ್ನು ಪಡೆಯುವವರೆಗೆ ವೇಮನು ಆಕೆಯ ನಗ್ನ ದೇಹವನ್ನು ತದೇಕಚಿತ್ತವಾಗಿ ನೋಡ್ತಾನೇ ಇರಬೇಕು ಅಂತ ಅತ್ತೆ ಒಂದು ಕಂಡೀಷನ್ ಹಾಕ್ತಾಳೆ. ಸೊ ಆ ವೇಮನು ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಮಾತನ್ನು ಚಾಚು ತಪ್ಪದೇ ಪಾಲಿಸ್ತಾನೆ. ವೇಮನ ತನ್ನ ಪ್ರೇಯಸಿಯ ನಗ್ನ ಶರೀರವನ್ನು ನೋಡಿದ ತಕ್ಷಣ ಅವನೊಳಗೆ ಭಯಂಕರವಾದಂತಹ ಜಿಗುಪ್ಸೆ, ಅಸಹ್ಯ ಭಾವನೆ ಆವರಿಸಿ ಒಂದೆಡೆಗೆ ಗಾಬರಿಯಾಗಿ ಕಣ್ಣು ಮುಚ್ಕೊಳ್ತಾನೆ. ಆಗ ತಾಯಿಯ ಗರ್ಭದಿಂದ ತಾ ಬರುವ ಸಮಯದಿ ಮೊದಲು ವಸ್ತ್ರವಿಲ್ಲ, ತುದಿಗುಮ್ಮಿಲ್ಲ, ನಡುವೆ ಬಟ್ಟೆಯುಡುವುದೇಕೆ ತಿಳಿಯಿರಿ, ವಿಶ್ವದಾಭಿರಾಮ ಕೇಳೋ ವೇಮ ಅನ್ನುವಂತಹ ಒಂದು ಬರಹ ತನ್ನಲ್ಲೇ ತಾನು ಹುಟ್ಕೊಳ್ಳುತ್ತೆ ಅಂತ ತತ್ವಜ್ಞಾನ ಹೇಳ್ತಾ ತಾನು ನಗ್ನನಾಗಿ ವೈರಾಗ್ಯವನ್ನು ಕಾಲ್ತೊಳಿತಾ ಹೊರಟು ಮುಂದೆ ತನ್ನ ಸಾಧನೆಯನ್ನು ಮಹಾಯೋಗಿ ವೇಮನಾಗಿ ಆ ಒಂದು ಕಾರಣದಿಂದ ತಾನೂ ಕೂಡ ಬೆತ್ತಲಾಗಿ ಬದುಕನ್ನು ಸಾಗಿಸಿದನು ಅನ್ನೋದಂಥ ಕೆಲವೊಂದಿಷ್ಟು ಕಥೆಗಳಿದೆ. ಇದು ವೇಮನ ಒಂದು ಬದುಕಿನ ಸರಾಗವಾದಂತಹ ಇತಿಹಾಸ ಆಗಿರುತ್ತೆ. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.